ಐಕು ಪೋಕೋ ಐಫೋನ್ ರೆಡ್ಮಿ ಎಲ್ಲ ಫೋನ್ಸ್ಗಳು ಒಟ್ಟ 10 ರೂಪಾಯಿ. ಓಹೋ ಎಲ್ರು ಹೆಂಗಿದ್ದೀರಾ ಫ್ರೆಂಡ್ಸ್? ಫುಲ್ ಆನ್ ಎಕ್ಸೈಟ್ಮೆಂಟ್. Q&A ಖತರ್ನಾಕ್ ಎಪಿಸೋಡ್ ಎಷ್ಟನೇ ಅಂತ ಮರ್ತೋಗಿದ್ವಿ, ಕಮೆಂಟ್ ಮಾಡಿ. ಸೊ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಖತರ್ನಾಕ್ ಕ್ವಶನ್ಸ್ ಗೆ ಆನ್ಸರ್ ಮಾಡಿದ್ವಿ. ದೋಸ್ತ ಜಾಸ್ತಿ ಹವಾ ಹಾಕೊಳಕ್ ಹೋಗ್ಬೇಡ, ಈ ಸರ್ತಿ ನಿನಗಿಂತ ಜಾಸ್ತಿ ಕ್ವಶನ್ ನನ್ಗೆ ಕೇಳವ್ರೆ. ಫುಲ್ ಫೇಮಸ್ MBBS MD VLM ಮುಂದೆ ಗೊತ್ತು ಡಾಕ್ಟ್ರೆ. ಸ್ವಲ್ಪ ಬಿಲ್ಡ್ ಅಪ್ ನ ಅಲ್ಲೇ ಸ್ಟೇಬಲ್ ಆಗಿ ಇಟ್ಕೊಳ್ಳಿ. ಸೊ ಬನ್ನಿ ಶುರು ಮಾಡೇ ಬಿಡೋಣ. ಲಿಸ್ಟ್ ಅಲ್ಲಿ ಮೊದಲನೇ ಕ್ವಶನ್, ಬ್ರೋ ನೀ ಯೂಟ್ಯೂಬರ್ ಆಗ್ತಿರ್ಲಿಲ್ಲ ಅಂತ ಅಂದ್ರೆ ಬೇರೆ ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ರಿ? ನಾನ್ ಯೂಟ್ಯೂಬರ್ ಎಲ್ಲ ಆಗ್ತಿರ್ಲಿಲ್ಲ ಅಂತ ಅಂದ್ರೆ ಐಕು ಪೋಕೋ ಐಫೋನ್ ರೆಡ್ಮಿ ಎಲ್ಲ ಫೋನ್ಸ್ಗಳು ಒಟ್ಟ 10 ರೂಪಾಯಿ. ಹಾ 10 ರೂಪಾಯಿ ಮಾಮ. ತಗೋ ಚಾಲೂ ಆಗ್ಲಿಲ್ಲ ಅಂದ್ರೆ ನಂಗೇನ್ ಗೊತ್ತಿಲ್ಲ, ಸ್ಟಾರ್ಟ್ ಆಗುಲ್ಲ. ಕಾಮಿಡಿಸ್ಗಳನ್ನ ಸ್ಟಾರ್ಟ್ ಇಡೋಣಂತೆ. ಆನೆಸ್ಟ್ಲಿ ನಾನೊಬ್ಬ ರೈತನ ಮಗ. ಆಬ್ವಿಯಸ್ಲಿ ನಾನು ಲಾಸ್ಟ್ ಒಂದು 4-5 ವರ್ಷಗಳಿಂದ ನಾನು ಇದೇ ಕೆಲಸ ಮಾಡಿದ್ದೀನಿ. ನಾರ್ಮಲಿ ಇದನ್ನೇ ಮಾಡ್ತಾ ಬಂದಿದ್ದೀನಿ. ಬಟ್ ಸ್ಟಿಲ್ ನನಗೆ ಯಾವ್ದು ಇಷ್ಟ ಆಗತ್ತೆ ನೋಡಿ ಅದನ್ನ ಚೂಸ್ ಮಾಡ್ಕೊಳ್ಳೋಕೆ ನನಗೆ ಟೈಮ್ ತಗೊಂಡೆ. ಬಟ್ ನಾನು ಇಂಟ್ರೆಸ್ಟ್ ಇರೋದು ಅಥವಾ ಯೂಟ್ಯೂಬ್ ಬಿಟ್ಟು ಬೇರೆ ಕೆಲಸವನ್ನು ಮಾಡ್ತಿದ್ದಪ್ಪ ಅಂತಂದ್ರೆ ಡೆಫಿನೆಟ್ಲಿ ನಾನು ವಿಡಿಯೋಗ್ರಫಿಗೆ ತುಂಬಾ ಫೋಕಸ್ ಮಾಡ್ತಿದ್ದೆ. ವ್ಲಾಗ್ಸ್ ಎಲ್ಲ ಆಗಿರಲಿ, ಬೇರೆ ಶೂಟಿಂಗ್ ಮಾಡೋದೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಡೆಫಿನೆಟ್ಲಿ ಅದನ್ನೇ ಚೂಸ್ ಮಾಡ್ತಿದ್ದೆ. ಲಿಸ್ಟ್ ಅಲ್ಲಿ ಎರಡನೇ ಕ್ವಶನ್ ಡಾಕ್ಟರ್ ಬಂದಿದೆ. ಡಾಕ್ಟರ್ ಏನ್ ಓದಿದ್ದೀರಾ ನೀವು? MBBS MD VLM. MBBS MD ಅನ್ನೋ ಗೊತ್ತು, ಬಟ್ ಇದೇನು VLM ಅಂದ್ರೆ ಏನು? ವಿಡಿಯೋ ಲೈಕ್ ಮಾಡ್ರಿ. ಹಾಗಾದ್ರೆ Techysomz ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇನ್ನು ಟ್ಯೂಷನ್ ಬನ್ನಿ, ಜಾಸ್ತಿ ಹೇಳ್ಕೊಡ್ತೀವಿ. ಟ್ಯೂಷನ್ ಫೀ ಎಲ್ಲ ಏನು ಬೇಡ, ಫ್ರೀ ಇದ್ರೆ ಬರ್ತೀನಿ. ಡಾಕ್ಟ್ರೆ ಮತ್ತೆ ಮೂರನೇ ಕ್ವಶನ್ ನಿಮ್ಗೇನೆ ಇದೆ. ಖತರ್ನಾಕ್ ಗೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತಾರೆ? ಹೇಳಿ ಡಾಕ್ಟ್ರೆ. ಸ್ಪೆಷಲ್ ಕ್ವಶನ್ ನಿಮ್ಗೋಸ್ಕರನೇ. ಈ ಕ್ವಶನ್ಗೆ ನಮ್ ಮನಸ್ಸಲ್ಲಿ ಆನ್ಸರ್ ಇಲ್ಲ, ಆದ್ರೆ ನಮ್ ಆಡಿಯನ್ಸ್ ಹತ್ರ ಇದೆ. ಐ ವಾಂಟ್ ಟು ಗೋ ವಿತ್ ಆಡಿಯನ್ಸ್ ಪೋಲ್ ಅಂತ. ಅಂದ್ರೆ ಕಮೆಂಟ್ ಮಾಡಿ. ಕಮೆಂಟ್ಗಳ ಮಳೆ ಯಾವ್ದು ಜಾಸ್ತಿ ಬರುತ್ತೆ ಅದೇ ಕರೆಕ್ಟ್ ಆದ ಆನ್ಸರ್. RCB ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. RCB ಅಂದ್ರೆ ಇಷ್ಟನಾ? ಈ ಸಲ ಕಪ್ ಗೆಲ್ತಾರ? ಎಸ್ ಹ್ಯಾಟ್ಸ್ ಆಫ್ ಸೋಮಶೇಖರ್. ನೋಡಿ ಫ್ರೆಂಡ್ಸ್, ಸೂರ್ಯ ಚಂದ್ರ ಇರುವವರೆಗೆ ನಾವು RCB ಫ್ಯಾನ್ಸ್ ಯಾವತ್ತೂ ಕನ್ನಡಿಗರ ಸಪೋರ್ಟ್ ಇದ್ದೇ ಇರುತ್ತೆ. RCB ಇನ್ನೊಂದು 10 ವರ್ಷ ಕಪ್ ಗೆಲ್ದೇ ಇದ್ರು ಕೂಡ ಆ ಕಪ್ ನಮ್ಮದೇ ಅನ್ನೋ ಏನೊಂದು ವಿಷಯ ವರ್ಡ್ ಇದೆ. ಅದ್ ಯಾವತ್ತು ಹಾರ್ಟ್ ಒಳಗಡೆ ಈ ಕಡೆ ಇಲ್ಲಿ ಒಳಗೆ ಇರುತ್ತೆ. ಆಬ್ವಿಯಸ್ಲಿ ನಾವ್ ಯಾವತ್ತು ಕನ್ನಡಿಗರು RCB ಫ್ಯಾನ್ಸ್ ವೇಟ್ ಮಾಡ್ತೀವಿ. ಇನ್ನು 10 ವರ್ಷ ಗೆಲ್ಬೇಡಿ ನೀವು, ನಾವು ಫುಲ್ ಎಂಜಾಯ್ ಮಾಡ್ತಿರ್ತೀವಿ. ಎಸ್, ಲಿಸ್ಟ್ ಅಲ್ಲಿ 5ನೇ ಕ್ವಶನ್ ನಾನು ಕಾಯ್ತಾ ಇದೀನಿ. ಗಿಚ್ಚೈತ್ ಕ್ವಶನ್. ಬ್ರೋ ನಿಮ್ಗೆ ಟೆಕ್ ಗ್ಯಾಜೆಟ್ಸ್ ಗಳು ಹೇಗ್ ಬರುತ್ತೆ? ಯಾರು ಕಳಿಸ್ತಾರೆ? ಮತ್ತು ಎಲ್ಲ ಫ್ರೀ ಸಿಗತ್ತಾ? ಆನ್ಸರ್ ಮಾಡಪ್ಪ ಜಲ್ದಿ. ಆನೆಸ್ಟ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತೀನಿ. ಯಾವುದೇ ವಿಷಯಗಳನ್ನ ಕ್ಲಿಯರ್ ಆಗಿ ಇಷ್ಟಪಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ನಾವು ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಲಿ, ಫೇಸ್ಬುಕ್ ಅಲ್ಲಿ ಮಾಡ್ಲಿ, ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ನಮ್ಗೆ ಹೊರಗಡೆಯಿಂದ ಬಂದ್ರು ಕೂಡ ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ನಾನು ಆ ಎಲ್ಲ ಇನ್ಕಮ್ ನ 60 to 70% ಗ್ಯಾಜೆಟ್ಸ್ ಪರ್ಚೇಸ್ ಮಾಡಕ್ಕೆ, ಹೊಸ ಎಕ್ವಿಪ್ಮೆಂಟ್ಸ್ ಆಗಿರ್ಲಿ, ಕ್ಯಾಮ್ರಾ ಆಗಿರ್ಲಿ, ಸೊ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಲೈಕ್ ಒಂಥರ ಕೆರೆ ನೀರನ್ನು ಕೆರೆಗೆ ಚಲಿ ಹೆಂಗಂತಾರೆ, ನಾವು ಯೂಟ್ಯೂಬ್ ಅಲ್ಲಿ ಬಂದ ದುಡ್ಡನ್ನ ಯೂಟ್ಯೂಬ್ಗೆ ಇಲ್ಲೇ ಸುರಿತಾ ಇದ್ವಿ. ಎಸ್, ನಾವ್ ಎಷ್ಟೇ ಅರ್ನ್ ಮಾಡಿದ್ರು ಅದನ್ನ ರಿಟರ್ನ್ 70% ತನಕ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಗ್ಯಾಜೆಟ್ಸ್ ನ ತಗೋತೀನಿ. ಇನ್ನು ಬ್ರಾಂಡ್ಸ್ ಕೊಡಲ್ಲ ಅಂತ ಈ ರೀತಿ ಅಲ್ಲ, ಬ್ರಾಂಡ್ಸ್ ಕೂಡ ನಿಮ್ಗೆ ಸ್ಮಾರ್ಟ್ ಫೋನ್ಸ್ ಗ್ಯಾಜೆಟ್ಸ್ ನ ಕಳಿಸುತ್ತೆ, ಬಟ್ ಕೆಲವೊಂದು ರಿಟರ್ನ್ ಕೂಡ ತಗೊಳುತ್ತೆ. ಸೊ ಅಲ್ಲಿ ಚಿಕ್ಕ ಪುಟ್ಟ ಅಮೌಂಟ್ಸ್ ನಾವು ಫೋನ್ಸ್ ಗಳನ್ನ ಸೇಲ್ ಮಾಡಿ ಕೂಡ ತಗೋತಾ ಇದ್ವಿ. ಬಟ್ ಅನ್ಕೊಂಡಿರೋ ಹಾಗೆ ನಾವು ಅಷ್ಟೊಂದು ತುಂಬಾ ಗ್ಯಾಜೆಟ್ಸ್ ಗಳು ಬರುತ್ತೆ ಅನ್ನೋದಕ್ಕಿಂತ ನಾನೇ ಜಾಸ್ತಿ ಲೈಕ್ ಪರ್ಚೇಸ್ ಮಾಡ್ತಿದ್ದೀನಿ. ಸೊ ತುಂಬಾ ಹಿಂದೆ ಬಾಕ್ಸ್ ಗಳೆಲ್ಲ ಇದೆ, ಇಲ್ಲೆಲ್ಲ ಇದ್ರ ರೂಮ್ ಆ ಸೈಡ್ ಗೆ ಕೂಡ ಬೇರೆ ಬಾಕ್ಸ್ ಗಳಿದೆ. ಅದನ್ನೆಲ್ಲ ಒಂದ್ಸರ್ತಿ ನಿಮ್ಗೆ ಸ್ಟೋರಿನಲ್ಲಿ ಇನ್ಸ್ಟಾಗ್ರಾಮ್ ಆವಾಗ ಹಾಕ್ತೀನಿ. ಬ್ರೋ ನಾನ್ ಯೂಟ್ಯೂಬರ್ ಆಗ್ಬೇಕು, ನಾನು ಆಗ್ಬೇಕು ಗುರು, ಏನಾದ್ರು ಟಿಪ್ಸ್ ಹೇಳು. ಟಿಪ್ಸ್ ಅನ್ನೋದಕ್ಕಿಂತ ಮೊದಲು ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ನೀವ್ ಏನಕ್ಕೆ ಯೂಟ್ಯೂಬ್ ಮಾಡಬೇಕು, ಏನಕ್ಕೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಸೊ ಲೈಕ್ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇದೆ, ಸೊ ಬೇರೆ ಇಲ್ಲಿ ಯಾರು ಮಾಡ್ತಾ ಇಲ್ಲಪ್ಪ ಇದನ್ನ, ಸೊ ಇಂಥ ಒಂದು ಟ್ಯಾಲೆಂಟ್ ಇದೆ, ಸೊ ಅದನ್ನ ನಾನು ತಿಳಿಸ್ಕೊಟ್ರೆ ಜನಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇಂಥ ಒಂದು ಕಂಟೆಂಟ್ ಟ್ಯಾಲೆಂಟ್ ನಿಮ್ಮ ಹತ್ರ ಇದೆಯಪ್ಪ ಅಂತಂದ್ರೆ ಡೆಫಿನೆಟ್ಲಿ ನೀವು ತುಂಬಾ ಕ್ಲಿಕ್ ಆಗ್ತೀರಾ. ಬಟ್ ಅದನ್ನ ಹೇಗೆ ಎಕ್ಸ್ಪ್ಲೋರ್ ಮಾಡೋದು, ಯಾವ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡೋದು, ಸೊ ಈ ಇನ್ಫಾರ್ಮೇಶನ್ ಇಲ್ದೇನೆ ನೀವು ಇಲ್ಲಿ ಬರಕ್ ಹೋಗ್ಬಿಡಿ. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಿ ತಿಳ್ಕೊಳ್ಳಿ. ನಿಮ್ಗೆ ಆ ಒಂದು ಖುಷಿ ಇದೆ ಅಂತ ಅಂದ್ರೆ ಮಾತ್ರ ಇಲ್ಲಿ ಬನ್ನಿ. ದುಡ್ಡೆಲ್ಲ ಅರ್ನ್ ಮಾಡ್ತೀನಿ, ತುಂಬಾ ದುಡ್ಡು ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಈ ವಿಷಯನ ತಲೆಗೆ ಹಾಕೊಂಡ್ರಿ ಅಂತಂದ್ರೆ ನಿಮ್ಗೆ ಏನು ಮಾಡಕ್ ಆಗಲ್ಲ. ಬಟ್ ನೀವೊಂದು ಪ್ಯಾಷನ್ ತರ ಲೈಕ್ ನಿಮ್ಗೆ ಇಷ್ಟ ಆಗ್ತಿರುವಂತ ಒಂದು ಕೆಲಸನ ಪಾರ್ಟ್ ಟೈಮ್ ತರ ಮಾಡಿ ಸ್ಟಾರ್ಟ್ ಮಾಡಬಹುದು. ಸೊ ಅಲ್ಲಿಂದ ನಿಮ್ಗೆ ಬೆಟರ್ ಅನ್ಸುತ್ತೆ, ನಿಮ್ಗೆ ಜನ ಇಷ್ಟ ಪಡ್ತಿದ್ದಾರೆ ನಿಮ್ ವಿಡಿಯೋಸ್ ಗಳನ್ನ ಅಂತಂದ್ರೆ ಡೆಫಿನೆಟ್ಲಿ ನೀವು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗ್ಬಹುದು. ಬಟ್ ನಿಮ್ಗೆ ಏನ್ ಇಷ್ಟ ಆಗತ್ತೆ, ನೀವು ಸ್ಪೆಷಾಲಿಟಿ ಇದಕ್ಕೋಸ್ಕರನೇ ಇದೀರಪ್ಪ, ಈ ಭೂಮಿಯಲ್ಲಿ ಬಂದಿದ್ದೀರಾ ಅಂತ ಒಂದು ಟ್ಯಾಲೆಂಟ್ ನ ಹುಡುಕಿ ಮೊದಲು, ಆಮೇಲೆ ಬನ್ನಿ. ಫುಲ್ ಸ್ಪೇಸ್ ಓಪನ್ ಇದೆ. ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ಗೋಸ್ಟ್ ರಾಯ್ ಕೇಳ್ತಿದ್ದಾರೆ, ಬ್ರೋ ಉತ್ತರ ಕರ್ನಾಟಕ ಭಾಷೆದಲ್ಲಿ
ಒಂದು ಗಿಲಿ ಡೈಲಾಗ್ ಹೇಳಿ. ಹೌದು ಹುಲಿಯ, ಈ ಕ್ವೆಶನ್ಗಾಗಿ ನಾವು ಕಾಯ್ತಾ ಇದ್ವಿ. ಸೊ ದ ಮೋಸ್ಟ್ ಫೇಮಸ್ ನಮ್ ಡೈಲಾಗ್ ಅದು ಏನಪ್ಪಾ ಅಂತಂದ್ರೆ ಹೊಡಿವು ನಾವು ಶಾವ್ಗ್ಯಾಗ ಮಜ್ಗಿ. ಗಿಲಿ ಡೈಲಾಗ್ ಅಂತೂ ಎಲ್ರಿಗೂ ಗೊತ್ತು. ಸೊ ಇದು ನಾವು ಅವಾಗ ನಮ್ಮ ವಿಡಿಯೋಸ್ ಅಲ್ಲಿ ಗೇಮಿಂಗ್ ಚಾನಲ್ ಇದನ್ನ ಯೂಸ್ ಮಾಡ್ತಿದ್ದೆ. ಸ್ಟಿಲ್ ಅವಾಗ ನಮ್ ಗೌಡ್ರು ಕೂಡ ಇದನ್ನ ಮಾತಾಡ್ತಾರೆ. ಲಿಸ್ಟ್ ಅಲ್ಲಿ 8ನೇ ಕ್ವಶನ್, ಅನಾಹುತ ಜನ ಕೇಳವ್ರೆ, ನೀವು ಯೂಟ್ಯೂಬ್ ಪೇಮೆಂಟ್ ಎಷ್ಟು, ಮಂತ್ಲಿ ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಅರ್ನ್ ಮಾಡ್ತೀರಾ, ಯೂಟ್ಯೂಬ್ ಇಂದ ಎಷ್ಟು ಹಣ ಬರುತ್ತೆ, ಮನಿ ಎಲ್ರು ಇದನ್ನೇ ಕೇಳ್ತಾವ್ರೆ. ನಾನು ಇದನ್ನೇ ಕೇಳ್ತಾ ಇದೀನಿ, ಎಷ್ಟು ಅರ್ನ್ ಮಾಡಾಕ್ತಿ ಹೇಳೋಪ್ಪ ಹೇಳ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಈ ಕ್ವಶನ್ ತುಂಬಾ ಸರ್ತಿ ತುಂಬಾ ಜನ ಕೇಳಿದ್ದಾರೆ. ಸೊ ಈ ವಿಷಯನ ಯಾವುದೇ ಯೂಟ್ಯೂಬರ್ ಹೇಳಕ್ ಇಷ್ಟಪಡಲ್ಲ. ಬಟ್ ಸ್ಟಿಲ್ ನಾನು ಒಂದು ಲೆವೆಲ್ ಅರ್ನ್ ಮಾಡ್ತಾ ಇದೀನಿ. ಲೈಕ್ ಒಂದು ಫ್ಯಾಮಿಲಿನ ನಾವು ಆರಾಮಾಗಿ ಫಾಲೋ ಅಪ್ ಮಾಡ್ತಾ ಹೋಗ್ಬೋದು, ಅಷ್ಟೊಂದು ಅರ್ನ್ ಮಾಡ್ತಾ ಇದೀನಿ. ಅವನ್ ನಾವು ಗ್ಯಾಜೆಟ್ಸ್ ಗಳನ್ನೆಲ್ಲ ಏನ್ ಯೂಟ್ಯೂಬ್ ದುಡ್ಡು ಬಂದಿರುತ್ತೆ ಎಕ್ಸಾಕ್ಟ್ಲಿ ಅದನ್ನ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ನಮ್ಮ ಹತ್ರ ಸ್ಟುಡಿಯೋ ಇದೆ. ಸೊ ರೀಸೆಂಟ್ಲಿ ಒಂದ್ ಸ್ವಲ್ಪ ಲೆವೆಲ್ ಚೆನ್ನಾಗಿದ್ಬಿಟ್ಟು ಇವಾಗ ಒಂದು 3-4 ಜನ ನಾವು ಒಟ್ಟಿಗೆ ಕೆಲಸ ಕೂಡ ಮಾಡ್ತಾ ಇದ್ವಿ. ನಾವು ಕನ್ನಡ ಟೆಕ್ ಯೂಟ್ಯೂಬರ್ ಜಾಗದಲ್ಲಿ ಒಂದು ಲೆವೆಲ್ ಅರ್ನ್ ಮಾಡ್ಕೋಬಹುದು. ಬಟ್ ಹೇಳ್ಕೊಳ್ಳೋದಾಗಿ ತುಂಬಾ ಸಾಕಾಗಿದೆ, ಹಂಗಿದೆ ದುಡ್ಡು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಆಡಿಯನ್ಸ್ ಸಪೋರ್ಟ್ ಕೂಡ ಚೆನ್ನಾಗಿದೆ. ಬಟ್ ಬೇರೆ ಚಾನಲ್ಸ್ ಕಂಪೇರ್ ಮಾಡಿದ್ರೆ ಟೆಕ್ ಅಲ್ಲಿ ಇನ್ನೂ ತುಂಬಾ ಇಂಪ್ರೂವ್ ಆಗಬೇಕು. ಇನ್ನು ತುಂಬಾ ಹೊಸದಾಗನ್ನ ನಾವು ತಿಳ್ಕೊಳ್ಳೋಕೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಬಟ್ ಸ್ಟಿಲ್ ಇವತ್ತಿಲ್ಲ ನಾಳೆ ಅದು ಪಾಸಿಬಲ್ ಆಗುತ್ತೆ. ಸೊ ನಿಮ್ಮ ಪ್ರೀತಿ ಬೆಂಬಲ ಇದೇ ರೀತಿಯಾಗಿರ್ಲಿ. ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆ ನಾವು ಬೆಳೆಯೋಣ. ಲಿಸ್ಟ್ ಅಲ್ಲಿ 9ನೇ ಕ್ವಶನ್, ನಿಮ್ಮ ಇನ್ಸ್ಪಿರೇಷನ್ ಏನು, ಯುವರ್ ಮೋಟಿವೇಶನ್ ಯಾರು ಸರ್? ನಾನು ಇದ್ರ ಬಗ್ಗೆನೆ ಪ್ಲಾನ್ ಮಾಡ್ತಿದ್ದೆ. ಅಷ್ಟ್ರಲ್ಲಿ ಕ್ವಶನ್ ಕೂಡ ಸಿಕ್ತು. ನಾನು ಸದ್ಯದಲ್ಲೇ ಲೈಕ್ ಒಂದು 15 ಡೇಸ್ ಒಳಗಡೆ ಒಂದು ಡೆಡಿಕೇಟೆಡ್ ನನ್ನ ಲೈಫ್ ಸ್ಟೋರಿ ಬಗ್ಗೆ ಒಂದು ವಿಡಿಯೋನ ತಗೊಂಡ್ ಬರ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ನೋಡಿ. ಸೊ ತುಂಬಾ ವಿಷಯಗಳನ್ನ ನಿಮ್ಗೆ ತಿಳಿಸ್ಬೇಕು. ಅದರಲ್ಲಿ ನಾನು ಯಾರಪ್ಪ ಸೋಮಶೇಖರ್ ಅಂತಂದ್ರೆ ನಿಮ್ಗೆ ಅದೆಲ್ಲ ಗೊತ್ತಾಗುತ್ತೆ. ನಾನು ಸ್ಟಿಲ್ ನನ್ನ ಇನ್ಸ್ಪಿರೇಷನ್ಸ್ ಯಾರು ಇದಾರಪ್ಪ ಅಂತಂದ್ರೆ ಲೈಕ್ ಡೆಡಿಕೇಟೆಡ್ಲಿ ನಾವು ಅವ್ರನ್ನೇ ಫಾಲೋ ಮಾಡ್ತಾ, ಲೈಕ್ ಅವರೇ ನನಗೆಲ್ಲ ಸಪೋರ್ಟ್ ಇದಾರೆ. ಲೈಕ್ ನಾನು ಅವ್ರನ್ನ ಫಾಲೋ ಅಪ್ ಮಾಡದೆ ನಾನು ಬೆಳೆದೀನಿ ಅನ್ನೋದಕ್ಕಿಂತ ನಾನು ಅವರಲ್ಲಿರುವಂತ ಮಿಸ್ಟೇಕ್ಸ್ ನ ತಿಳ್ಕೊಂಡು ನಾನು ಕಲ್ತಿದ್ದೀನಿ, ಆಯ್ತಾ. ಸೊ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಆಗಿರ್ಲಿ ಅಥವಾ ಕ್ಯಾರಿ ಮಿನಾಟಿ ಆಗಿರ್ಲಿ, ಇನ್ನು ಕೆಲವೊಂದು ಈ ಕಾಲೇಜ್ ಡ್ರಾಪ್ ಔಟ್ಸ್ ಯಾರು ಮಾಡಿದಾರೆ ನೋಡಿ. ಸೊ ಅವ್ರ ಸ್ಟೋರಿನ ಓದ್ಬಿಟ್ಟು ಅವರಿಂದ ತಿಳ್ಕೊಂಡು ಅಲ್ಲಿಂದ ನಾನು ತುಂಬಾ ಇನ್ಸ್ಪಿರೇಷನ್ ಇದೀನಿ. ಬಿಕಾಸ್ ಯಾಕಪ್ಪ ಡ್ರಾಪ್ ಔಟ್ಸ್ ಅಂತ ಕೇಳಿದ್ರೆ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ಅದು ಕೂಡ ನಿಮ್ಗೆ ಆನ್ಸರ್ ಸಿಗತ್ತೆ. ಲಿಸ್ಟ್ ಅಲ್ಲಿ 10ನೇ ಕ್ವಶನ್, ಒಂದರಲ್ಲೇ 3 ಕೇಳವ್ರೆ ಅನ್ನೋರು ತುಂಬಾ ಸ್ಮಾರ್ಟ್ ಇದಾರೆ. ಸೊ ನಿಮ್ಮ ಕ್ವಾಲಿಫಿಕೇಶನ್ ಏನು, ನಿಮ್ಮ ಸ್ವಂತ ಊರ ಯಾವುದು, ಈ ಇರುವುದಿಯಲ್ಲಿ ಯೂಟ್ಯೂಬ್ ನಿಂದ ಪ್ರತಿ ತಿಂಗಳ ಆದಾಯ ಎಷ್ಟು, ಆದಾಯದ ಬಗ್ಗೆ ಕೊನೆಗೆ ತಿಳ್ಕೋಣ. ಈ ಕ್ವಶನ್ ಅಂತೂ ತುಂಬಾ ಜನ ತುಂಬಾ ಸರ್ದಿ ಕೇಳಿದ್ದಾರೆ. ಬಟ್ ಇದನ್ನ ನಾನು ಯಾವತ್ತು ಹೇಳಿದ್ದೀನಿ ಎಲ್ಲ ಗೊತ್ತಿಲ್ಲ. ನಾನೊಬ್ಬ PUC ಡ್ರಾಪ್ ಔಟ್. ನನ್ನ ಲೈಫ್ ಅಲ್ಲಿ ಡಿಗ್ರಿ ಅನ್ನೋದು ಬಂದೇ ಇಲ್ಲ. ನಾನು ಡಿಗ್ರಿ ಕಾಲೇಜ್ ಲೈಫ್ ನೋಡೇ ಇಲ್ಲ. ಸೊ ನಮ್ಮ ಮನೆಯಲ್ಲಿ ಲೈಕ್ ಬಾಡಿ ಬಿಲ್ಡಿಂಗ್, ಫಾರ್ಮಿಂಗ್ ಇದಕ್ಕೆಲ್ಲ ತುಂಬಾ ಫೋಕಸ್ ಮಾಡೋರು. ಆ ಟೈಮಲ್ಲಿ ಸ್ಟಡಿ ಮೇಲೆ ಫೋಕಸ್ ಮಾಡು ಅಂತ ನಮ್ಮ ಮನೇಲಿ ಯಾರು ಹೇಳಲೇ ಇಲ್ಲ. ಅವಾಗ ಎಲ್ಲ ಬಿಟ್ಬಿಟ್ಟೆ. ಬಟ್ ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ರಿ. ಇವನ್ ಸ್ಟಿಲ್ ಒಂದ್ ಲೆವೆಲ್ಗೆ ಓಕೆ ಇದೀವಿ ಗುರು, ಮಜಾ ಮಾಡ್ತಾ ಇದೀವಿ ಲೈಫ್ ಅಲ್ಲಿ, ಇದು ಮ್ಯಾಟರ್ ಆಗುತ್ತೆ. ಅಲ್ಲಿಂದ ಬಾಡಿ ಬಿಲ್ಡಿಂಗ್ ಮಾಡಕ್ಕೆಲ್ಲ 1 ವರ್ಷ ಫುಲ್ ಕುಸ್ತಿ ಎಲ್ಲ ಆಟ ಆಡಕ್ ಅದು ಹೋಗಿದೆ. ಅದನ್ನು ಕೂಡ ಮಾಡಿ ಬಂದಿದ್ದೀನಿ. ಅದು ಡೈರೆಕ್ಟ್ಲಿ ಫಾರ್ಮಿಂಗ್ ಎಲ್ಲ ಮಾಡಿದೆ. ನೆಕ್ಸ್ಟ್ ನನ್ನ ಇಂಟ್ರೆಸ್ಟ್, ನನ್ನ ಪ್ಯಾಷನ್, ಲೈಕ್ ನನ್ಗೆ ಏನ್ ಇಷ್ಟ ಆಗ್ತಿದೆ ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಕಂಟೆಂಟ್ ಕ್ರಿಯೇಟರ್ ಆಗ್ಬಿಟ್ಟೆ. ಸೊ ಡೈರೆಕ್ಟ್ಲಿ ಅಲ್ಲಿಂದ ಲವ್ ಅನ್ನೋ ಬಾವಿನಲ್ಲಿ ಜಂಪ್ ಮಾಡಿದೆ. ನೆಕ್ಸ್ಟ್ ಅಲ್ಲಿಂದ ಲೈಫ್ ಸೆಟ್ ಆಗ್ತಾ ಬಂತು, ಹಂಗೆ ನಡೆದೋಗಿದೆ. ಬಟ್ ನಾನೊಬ್ಬ PUC ಡ್ರಾಪ್ ಔಟ್. ಯೂಟ್ಯೂಬ್ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಸಿಕ್ತು ನನಗೆ. ಸೊ ನನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ತಿಳಿಸ್ಕೊಳ್ಳೋಕೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಸಿಕ್ತು. ಇದ್ರ ಬಗ್ಗೆ ಡೀಪ್ ವಿಷಯಗಳು ಬರುತ್ತೆ. ಸೀಕ್ರೆಟ್ ವಿಡಿಯೋ ಒಂದು ಬರ್ಲಿದೆ, ವೇಟ್ ಮಾಡಿ. ಲಿಸ್ಟ್ ಅಲ್ಲಿ 11ನೇ ಕ್ವಶನ್, ಗಿಲಿ ಪ್ರಜ್ವಲ್ ಅವ್ರು ಕೇಳ್ತವ್ರೆ, ನಿಮ್ಮ ಗೂಗಲ್ ನ ಲಾಸ್ಟ್ ಸರ್ಚ್ ಏನ್ ಬ್ರೋ, ಏನೇನ್ ಸರ್ಚ್ ಮಾಡಿದೀರಾ ಹೇಳಿ. ಆನೆಸ್ಟ್ಲಿ ನಾನ್ ಅಂತ ಸರ್ಚಸ್ ಗಳೇನು ಮಾಡಲ್ಲ ಬಿಡುಗರು. ಅದನ್ನೆಲ್ಲ ಏಜ್ ಮುಗಿದೋಗಿದೆ. ಸೊ ಇವಾಗ ಮಜಾ ಮಸ್ತಿ ನನ್ನ ಟೆಕ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಲೈವ್ ಆಗಿ ತೋರಿಸ್ತೀನಿ ನಿಮ್ಗೆ. ಕ್ರೋಮ್ ಕಟ್ ಔಟ್ ಪ್ರೋ. ನೀನೇ ರೀಲ್ ಮಾಡ್ತಿದ್ದೆ. ಸೊ ಅದ್ರ ಬಗ್ಗೆ ಇದೆ. ಇನ್ನು ನೆಕ್ಸ್ಟ್ 7 ವಿಡಿಯೋಸ್ ಅಲ್ಲಿ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ ಬೆಳಗಾವಿ ಅಂತ ಸರ್ಚ್ ಮಾಡಿದ್ದೆ. ಬೆಂಗಳೂರಿಗೆ ಹೋಗಿ ಬಂದಿನಿ. ವಿಜಯನಂದ ಟ್ರಾವೆಲ್ಸ್ ಬಸ್ ಬುಕ್ಕಿಂಗ್. ಸೊ ಇನ್ ಈಸ್ ಫ್ರೀ, ಥ್ಯಾಂಕ್ಸ್ ಫಾರ್ ಬುಕ್ಕಿಂಗ್ ಟಿಕೆಟ್ಸ್. ಇದನ್ನೇ ಸರ್ಚ್ ಮಾಡ್ತೀವಿ ಗುರು. ಬೇರೆ ಸರ್ಚ್ ಮಾಡಕ್ಕೆ, ರಿಸರ್ಚ್ ಮಾಡಕ್ಕೆ ಟೈಮ್ ಉಳಿತಾ ಇಲ್ಲ ನಮ್ಮ ಹತ್ರ. ಬಟ್ ಟೆಕ್ ಅಲ್ಲಿ ಜಾಸ್ತಿ ಸರ್ಚಸ್ ಮಾಡ್ತೀವಿ. ಲಿಸ್ಟ್ ಅಲ್ಲಿ 12ನೇ ಕ್ವಶನ್, ಅಣ್ಣ ನಾವು ನಿಮ್ಮನ್ನ ಮೀಟ್ ಆಗೋದು ಹೆಂಗೆ, ಎಲ್ಲಿ, ಯಾವಾಗ, ಏನ್ ವೇಟ್ ಮಾಡ್ತಿದ್ಯಾ, ಆನ್ಸರ್ ಮಾಡು. ಇನ್ನು ನಮ್ಮ ಊರು ಯಾವ್ದಪ್ಪ ಅಂತ ಆದ್ರೆ ಬೆಳಗಾವಿ ಡಿಸ್ಟ್ರಿಕ್ಟ್ ಕಾಗವಾಡ ತಾಲೂಕಿನ ಶಿರುಗುಪ್ಪಿ. ಬಂದ್ರೆ ಬನ್ನಿ ಗುರು, ಅವಾಗ ನಾವೆಲ್ಲ ಇಲ್ಲೇ ಇರ್ತೀವಿ. ಇನ್ನು ನಾನೆಲ್ಲೂ ಬೇರೆ ಕಡೆ ಬೆಂಗಳೂರಿಗೆಲ್ಲ ಸೆಟಲ್ ಆಗಿಲ್ಲ. ನಮ್ಮ ಊರಲ್ಲೇ, ನಮ್ಮ ಫಾರ್ಮ್ ಹೌಸ್ ಅಲ್ಲೇ ನಾವೆಲ್ಲ ಸೆಟಲ್ ಮಾಡ್ಕೊಂಡಿದ್ವಿ. ಸ್ಟುಡಿಯೋನೆಲ್ಲ ಕಟ್ಬಿಟ್ಟಿದ್ವಿ. ನಾನು ಇಲ್ಲೇ ಇರೋದು. ಅವಾಗ ಯಾವಾಗಾದ್ರೂ ಬಂದ್ರೆ ಇಲ್ಲಿಂದ ಪಾಸ್ ಆಗ್ತಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಪಾರ್ಟಿ ಗಿಟ್ಟಿ ಮಾಡುವ. ಇನ್ನು ಮೀಟ್ ಆಗೋದೆಲ್ಲ ಬಿಟ್ಬಿಡಿ ಆಯ್ತಾ. ಲೈಕ್ ನೀವು ಎಲ್ಲೋ ಬಂದಿದ್ದೀರಾ, ಹತ್ರದಲ್ಲಿ ಇದ್ದೀರಾ ಅಂತಂದ್ರೆ ಒಂದು ಮೀಟ್ ಆಗೋದು ಬೇರೆ. ದೂರದಿಂದೆಲ್ಲ ಬರಕ್ ಹೋಗ್ಬಿಡಿ, ನಾವೇ ನಿಮ್ಮ ಹತ್ರ ಬರ್ತಾ ಇದ್ವಿ. ಅದು ಇನ್ಸ್ಟಾಗ್ರಾಮ್ ಲೈವ್ ಎಲ್ಲ ಮಾಡಿ ಸದ್ಯದಲ್ಲೇ. ಸೊ ಮಂತ್ ಅಲ್ಲಿ 2 times or 3 times ನಾವು ವೀಕ್ಲಿ ಒಂದೊಂದ್ಸರ್ತಿ ಬರಕ್ ಟ್ರೈ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ರೆಗ್ಯುಲರ್ಲಿ ಲೈವ್ ಇರ್ತೀವಿ. ಸೊ ಅಲ್ಲಿ ನಿಮ್ಮ ಕ್ವಶನ್ಸ್ ಆನ್ಸರ್ಸ್ ಎಲ್ಲ
ಕಂಪ್ಲೀಟ್ಲಿ ಅಲ್ಲೇ ಫ್ರೀ ಆಗಿ ಮಾತಾಡೋಣ ಅಂತ. ಸೊ ಇದು ಕೊನೆಯ ಕ್ವಶನ್ ಇತ್ತು ಲಿಸ್ಟ್ ಅಲ್ಲಿ. 13ನೇ ಕ್ವಶನ್, ನಿಮ್ಮ ಮನೆಯಲ್ಲಿ ನಿಮ್ಮ ಯೂಟ್ಯೂಬ್ ವಿಡಿಯೋ ನೋಡಿ ಅವರ ಅಭಿಪ್ರಾಯ ಹೇಗಿದೆ? ಏನ್ ಅಂತಾರೆ ನಿಮ್ಮ ಮನೆಯಲ್ಲಿ ನಿಮ್ ವಿಡಿಯೋ ನೋಡಿ? ಆನೆಸ್ಟ್ಲಿ ಈ ವಿಷಯದಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ಕಾಂಪ್ರಮೈಸ್ ಆಗಿದ್ದೀನಿ. ನಮ್ಮ ಮನೆ ಸ್ಟಾರ್ಟಿಂಗ್ ಅಲ್ಲಿ ನಾನು ವಿಡಿಯೋ ನೋಡ್ಬಿಟ್ಟು ಏನ್ ಮಾಡ್ತಿದ್ಯಾ ಗುರು, ಸುಮ್ನೆ ಗದ್ದೆ ಇದೆ ಹೊಲ ಇದೆ ಅದನ್ನೆಲ್ಲ ಬಿಟ್ಬಿಟ್ಟು ಇದ್ನ್ಯಾವ್ನು ಹೇಳಿದಾನೆ ಸುಮ್ನೆ ಹಾಗೆ ಅಂತ ಏನೇನೋ ಹೇಳಿದ್ರು. ಸೊ ಇವ್ರಿಗಿಂತ ಜಾಸ್ತಿ ನಮ್ಮ ಅಕ್ಕಪಕ್ಕದಲ್ಲಿರುವಂತ ಜನ ಇದೆ ನೋಡಿ, ಸುಮ್ನೆ ಏನೇನೋ ಆಟ ಆಡ್ತಾನೆ ಏನ್ ಮಾಡ್ತಾನಪ್ಪ, ಬುದ್ಧಿ ಹೇಳಲ್ಲ ಮನೆಯಲ್ಲಿ. ನಮ್ ಪ್ಯಾರೆಂಟ್ಸ್ಗೆಲ್ಲ ಬೇಯ್ಬಿಟ್ರು, ಅವ್ರು ನಮ್ಗೆ ಹೇಳೋದು ನಮ್ ರಿಲೇಟಿವ್ಸ್ ಬಂದ್ ಏನೇನೋ ಹೇಳೋದು, ತುಂಬಾ ಅಂದ್ರೆ ತುಂಬಾ ಆಯ್ತು. ಬಟ್ ಸದ್ಯದ ಟೈಮ್ ಅಲ್ಲಿ ನನಗೆ ಯಾರ್ಯಾರು ಮಾತಾಡಿದ್ರು, ಯಾರ್ಯಾರು ಏನೇನೋ ಹೇಳಿದ್ರು ನೋಡಿ, ಅವರೆಲ್ಲ ಬಂದು ಕ್ಲಾಪ್ಸ್ ಕೊಟ್ಟು ಹ್ಯಾಂಡ್ ಶೇಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನ ಪ್ರೂವ್ ಮಾಡ್ಬೇಕಂತಾನೆ ನಾನು ಇಷ್ಟೊಂದು ಚಾಲೆಂಜ್ ಇಟ್ಕೊಂಡಿದ್ದನ್ನೆಲ್ಲ ಮಾಡಿದೀನಿ. ನಮ್ಮ ರಿಲೇಟಿವ್ಸ್ ಎಲ್ಲ ತುಂಬಾ ಜನ ನನಗೆ ಏನೇನೋ ಹೇಳಿದ್ರು, ಬಟ್ ಅದನ್ನೆಲ್ಲ ನಾನು ತಲೆಗೆ ಹಾಕ್ಲಿಲ್ಲ. ನನಗೇನ್ ಇಷ್ಟ ಆಯ್ತು ನಾನು ಅದನ್ನೇ ಮಾಡಿದೆ. ಸದ್ಯಕ್ಕೆ ನಾವು ಒಂದು ಲೆವೆಲ್ಗೆ ಸೆಟ್ ಇದೀವಿ ಅಂತ ಅನ್ಸುತ್ತೆ. ಅದೇ ಒಂದು ರೀತಿ ಖುಷಿ ಆಗುತ್ತೆ, ಇನ್ನಷ್ಟು ಎನರ್ಜಿದಿಂದ ವಿಡಿಯೋ ಮಾಡ್ತೀವಿ. ಸೊ ನೀವು ಜನರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಬಟ್ ನಿಮ್ ಮನೆಯವರ ನಂಬಿಕೆ ನಿಮ್ ಮೇಲಿರೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಮಗ ಏನೋ ಮಾಡ್ತಾವನಪ್ಪ, ನಾವು ಸಪೋರ್ಟ್ ಮಾಡೋಣ ಅನ್ನೋ ಈ ರೀತಿ ನಿಮ್ ಮೆಂಟಲಿಟಿ ಇಟ್ಕೊಂಡು ನಿಮ್ ಫ್ಯಾಮಿಲಿ ಸಪೋರ್ಟ್ ಇತ್ತಂತಂದ್ರೆ ನೀವು ಇನ್ನಷ್ಟು ಬೂಸ್ಟ್ ಆಗಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡುತ್ತೆ. ಆನೆಸ್ಟ್ಲಿ ನನಗೆ ಈ ಎಪಿಸೋಡ್ ಶೂಟ್ ಮಾಡಕ್ಕೆ ಫುಲ್ ಮಜಾ ಮಸ್ತಿ ಬರೋದು ಗುರು. ಸೊ ಈ ವಿಡಿಯೋ ನೀವು ಎಂಜಾಯ್ ಮಾಡಿದಿರ ಅಂತ ಅನ್ಕೋತೀನಿ. ಸೊ ನಿಮ್ ಕ್ವಶನ್ ಮಿಸ್ ಆಗಿತ್ತು ಅಂತಂದ್ರೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಮತ್ತೆ Q&A ಸೆಷನ್ ಬರುತ್ತೆ. ಸೊ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಇತ್ತು, ಯಾವ್ದು ಬೆಸ್ಟ್ ಅನಿಸ್ತು, ನಿಮ್ ಲೈಫ್ ರಿಲೇಟೆಡ್ ಏನಾದ್ರು ಇತ್ತಪ್ಪ ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದೆ ನೆಕ್ಸ್ಟ್ ಒನ್.